ಸಹಜವಾಗಿ ಈಗ ಕಾಂಗ್ರೆಸ್ನ ಹಲವಾರು ಸಚಿವರುಗಳಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಅಂತೆ. ಸೋಮವಾರ ಏನಾಗುತ್ತೆ, ಯಾವ ಸಂದೇಶ ಸುರ್ಜೇವಾಲಾ ಅವರಿಂದ ಬರುತ್ತೆ ಅನ್ನುವಂತಹ ಟೆನ್ಷನ್ ನಲ್ಲಿ ಹಲವು ಸಚಿವರಿದ್ದಾರೆ. ಸಚಿವರ ವಿರುದ್ಧ ಲಿಖಿತ ದೂರನ್ನ ಕೂಡ ಸುರ್ಜೇವಾಲಾ ಅವರಿಗೆ ನೀಡಲಾಗಿದೆ. ಸಚಿವ ಜಮೀರ್ ಅಹಮದ್ ಖಾನ್, ಆರ್.ಬಿ. ತಿಮ್ಮಾಪುರ, ಭೈರತಿ ಸುರೇಶ್, ಕೃಷ್ಣ ಬೈರೇಗೌಡ, ಎಸ್.ಎಸ್. ಮಲ್ಲಿಕಾರ್ಜುನ ವಿರುದ್ಧವೂ ಕೂಡ ದೂರು ಹೋಗಿದೆ. ಶಾಸಕರ ದೂರಿನ ಬಳಿಕ ಸೋಮವಾರದಿಂದ ಸಚಿವರಿಗೆ ಡ್ರಿಲ್ ಶುರುವಾಗುತ್ತಂತೆ. ಶಾಸಕರ ಅಸಮಾಧಾನ ತಣಿಸುವುದಕ್ಕೆ ಮುಂದಿನ ವಾರ ಮೀಟಿಂಗ್, ಸಚಿವರ ಜೊತೆ ಸಭೆ ನಡೆಸುವುದಕ್ಕೆ ಸುರ್ಜೇವಾಲಾ ಡಿಸೈಡ್ ಮಾಡಿದ್ದಾರೆ. ಅನುದಾನ ಹಂಚಿಕೆ, ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ನೇರ ಪ್ರಶ್ನೆಯನ್ನ ಮಾಡ್ತಾರಂತೆ ಸಚಿವರಿಗೆ. ಪಕ್ಷ ಸಂಘಟನೆ ಬಗ್ಗೆ ಕೂಡ ಸುರ್ಜೇವಾಲಾ ಪ್ರಶ್ನೆ ಮಾಡ್ತಾರೆ ಸಚಿವರಿಗೆ. ಸಚಿವರ ವಿರುದ್ಧ ಆ ಕುರಿತ ಲಿಖಿತ ದೂರು ಬಂದಿದೆಯಲ್ಲ, ನೋಡ್ರಿ ಶಾಸಕರು ನಿಮ್ಮ ಬಗ್ಗೆ ಇಷ್ಟೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಲಿಖಿತ ದೂರುಗಳು ಬಂದಿದೆ, ಇದು ನಿಜಾನಾ? ನೀವು ಕೆಲಸ ಮಾಡಿದ್ರೆ ಯಾಕಿಷ್ಟು ದೂರುಗಳು ಬಂತು? ಕೆಲಸ ಮಾಡಿಲ್ಲ ಅಂತ ಅರ್ಥ. ಹಾಗಾದ್ರೆ ನಿಮಗೆ ಕೊಟ್ಟಿರುವಂತ ಜವಾಬ್ದಾರಿ, ಆ ಇಲಾಖೆಗಳ ಜವಾಬ್ದಾರಿಯನ್ನ ಎಷ್ಟರ ಮಟ್ಟಿಗೆ ಸಮರ್ಥವಾಗಿ ನೀವು ನಿಭಾಯಿಸಿದ್ದೀರಿ, ಇದನ್ನ ಕೂಡ ನೇರವಾಗಿ ಸುರ್ಜೇವಾಲಾ ಅವರು ಪ್ರಶ್ನೆ ಮಾಡ್ತಾರೆ. ಉತ್ತರವನ್ನ ಕೂಡ ಸಚಿವರಿಂದ ಪಡೆದುಕೊಳ್ತಾರೆ. ಈಗ ಲಿಸ್ಟ್ ಗಮನಿಸಿದ್ರಲ್ಲ, ಎಲ್ಲರೂ ಕೂಡ ಪ್ರಭಾವಿಗಳೇ, ಪ್ರಭಾವಿ ಸಚಿವರೇ ಲಿಸ್ಟ್ ಅಲ್ಲಿ ಇರೋದು. ಇವ್ರಿಗೆಲ್ಲ ಹೇಗ್ ಗೊತ್ತಾ, ಅಧಿಕಾರ ಸಿಕ್ಕ ಬಳಿಕ ನಾನು ಏನು ಮಾಡಿದ್ರು ನಡೆಯತ್ತೆ, ನಾನು ಹೇಳಿದ್ದೇ ನಡಿಬೇಕು, ಯಾರು ಕೂಡ ನನಗೆ ಗೈಡ್ ಮಾಡಬಾರ್ದು ಅಥವಾ ನನ್ನ ಮುಂದೆ ಬಂದು ನಿಂತ್ಕೊಳ್ಬಾರ್ದು ಅನ್ನುವಂತ ಅಹಂ ಇರುವಂತ ಸಚಿವರೇ ಈಗ ಕಾಣಿಸ್ತಾ ಇರೋದು ಲಿಸ್ಟ್ ನಲ್ಲಿ. ಜಮೀರ್ ಅಹಮದ್ ಖಾನ್ ಅವರ ಇಲಾಖೆಯಲ್ಲಿ ಅಕ್ರಮ ತಾಂಡವವಾಡ್ತಾ ಇದೆ. ಆರ್.ಬಿ. ತಿಮ್ಮಾಪುರ ಅಬಕಾರಿ ಇಲಾಖೆಯಲ್ಲೂ ಕೂಡ ಅಕ್ರಮ ತಾಂಡವವಾಡ್ತಾ ಇದೆ. ಹಾಗಾಗಿ ಇಂಥ ಸಚಿವರುಗಳ ವಿರುದ್ಧ ಏನ್ ಕ್ರಮ ಅನ್ನೋದು ಸದ್ಯ ಇರುವ ಕುತೂಹಲ.